ಯಾವುದೇ ಕೆಲಸಗಳಾಗ್ಲಿ, ಚಿಕ್ಕ ಕೆಲಸ ಕೊಡ್ಲಿ, ದೊಡ್ಡದ ಕೆಲಸ ಕೊಡ್ಲಿ, ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ನೀಟಾಗಿ ಬರುತ್ತೆ. ಕೇಳಿ ಬಹಳ ಏನಂದ್ರೆ ಮನೆ ಕಟ್ಟಕ್ಕೂ ಅಷ್ಟು ದುಡ್ಡು ಖರ್ಚಾಗಲ್ಲ, ಅದ್ರಗಿಂತ ಜಾಸ್ತಿ ದುಡ್ಡುಗಳು ಇಂಟೀರಿಯರ್ ಖರ್ಚಾಗುತ್ತೆ. ಈ ತರ ಮಾಡ್ಬೇಕು. ಇದು ಬಂದ್ಬಿಟ್ಟು ಚಿಕ್ಕ ವರ್ಕು ಆದ್ರೂ ಚಿಕ್ಕದಾಗಿ ಕಸ್ಟಮರ್ ಯಾವ ತರ ಕೇಳ್ತಾರೆ ಆ ತರ ಮಾಡ್ಕೊಟ್ಟಿದೀವಿ. ಅಡುಗೆ ಮನೆಯಲ್ಲಿ ಬಂದ್ಬಿಟ್ಟು ಮುಂಚೆ ಎಲ್ಲ ದೊಡ್ಡ ದೊಡ್ಡ ಅಡುಗೆ ಮನೆ ತುಂಬಾ ಚೆನ್ನಾಗಿರೋರು. ಇವಾಗೆಲ್ಲ ಚಿಕ್ಕ ಚಿಕ್ಕ ಮನೆ, ಏನು ಅಂದ್ರೆ ಒಂದು ಕನಸಿನ ಮನೆ ಕಟ್ಟಬೇಕು ಅಂತ ಎಲ್ಲ ಇದು ಮಾಡೋರು. ಬಟ್ ಇವಾಗೆಲ್ಲ ಏನಾಗುತ್ತೆ ಅಂದ್ರೆ ದೇವ್ರ ಮನೆ ಎಲ್ಲೂ ಕೊಟ್ಟಿಲ್ಲ. ಇವಾಗ 65-70 ಲಕ್ಷ ಕೊಟ್ಟು ಮನೆ ತಾತಾರೆ, ಒಂದು ಫ್ಲಾಟ್ ತಾತಾರೆ. ಹಂಗಾಗಿ ದೇವ್ರ ಮನೆ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಕಸ್ಟಮರ್ ದೇವ್ರ ಮನೆನ ಈ ತರ ಕೇಳಿದ್ರು. ಇದು ಬಂದ್ಬಿಟ್ಟು ದೇವ್ರ ಮನೆ. ಮುಂಚೆ ಎಲ್ಲ ದೇವ್ರ ಮನೆ ಎಷ್ಟು ದೊಡ್ಡದು ಕೇಳೋರು, ಬಟ್ ಇವಾಗ ನೋಡಿ ಎಷ್ಟು ಚಿಕ್ಕದ್ರಲ್ಲೇ ದೇವ್ರ ಮನೆನ ಕಂಪ್ಲೀಟ್ ಮಾಡೋರೆ. ಇದಕ್ಕೆ ಏನಾದ್ರು ಒಂದು ಸೈಡ್ ಇದು ಮಾಡಿದ್ರೆ ಹ್ಯಾಂಗ್ ಮಾಡಿದ್ರೆ ಆಯ್ತು, ನೀಟಾಗಿ ಪೂಜೆ ಮಾಡಿದ್ರೆ ಆಯ್ತು. ಮುಂಚೆ ಎಲ್ಲ ಮನೆಗಳಲ್ಲಿ ದೇವ್ರ ಮನೆ ಬೇಕು ಅಂದ್ರೆ ಒಂದು ದೊಡ್ಡ ಮನೆನೇ ಬಿಡಿಸ್ಕೊತಿದ್ರು. ಇವಾಗ ಈ ತರ ಬಂದಿದೆ. ದೇವ್ರ ಮನೆಗೆ ಇಷ್ಟು ಚಿಕ್ಕದಾಗಿ ನೀಟಾಗಿ ಮಾಡ್ಕೊಟ್ಟಿದೀವಿ. ಸ್ಟಡಿ ಟೇಬಲ್ ಮೇಲ್ಗಡೆ ಬರುತ್ತೆ. ಇದು ಸ್ಟಡಿ ಟೇಬಲ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಒಬ್ರು ಕುತ್ಕೊಂಡು ಆರಾಮಾಗಿ ವರ್ಕ್ ಮಾಡ್ಬೋದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಮಾಡಿದೀವಿ ನಾವು. ಇದ್ರಲ್ಲಿ ಬಂದ್ಬಿಟ್ಟು ಹೈಡ್ರಾಲಿಕ್ ಬರುತ್ತೆ, ಇಲ್ಲಿ ಓಪನ್ ಆ ತರ ಡೋರ್ನು ಕೊಡ್ಬೋದು. ಇದೊಂದು ನೀಟಾಗಿರುತ್ತೆ ಮನೆಗೆ. ಯಾವುದೇ ಬೆಡ್ರೂಮ್ ಅಲ್ಲಿ ಆಗಲಿ ಜಸ್ಟ್ ಈ ತರ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಹೈಡ್ರಾಲಿಕ್ ಸಿಸ್ಟಮ್ ಇರುತ್ತೆ. ಇದು ಶೂ ರ್ಯಾಕ್, ಶೂ ಇಟ್ಟಕ್ಕೋಸ್ಕರ ಮಾಡಿರೋದು. ನಾರ್ಮಲ್ ಆಗಿ ಎಂಟ್ರೆನ್ಸ್ ಅಲ್ಲಿ ಶೂ ರ್ಯಾಕ್ ಮಾಡಿದ್ದಾರೆ. ಇವಾಗ ಮುಂಚೆ ಮನೇಲಿ ಹೊರಗಡೆ ಸ್ಲಿಪ್ಪರ್ ಬಿಡ್ತಿದ್ವಿ. ಇವಾಗ ಈ ತರ ಅಪಾರ್ಟ್ಮೆಂಟ್ ಅಲ್ಲಿ ಏನು ಬಿಡಕ್ಕಾಗಿಲ್ಲ, ಒಳಗಡೆ ಬಿಡ್ಕೋಬೇಕು. ಆಮೇಲೆ ಶೂ ರ್ಯಾಕ್. ಇದು ಬಂದ್ಬಿಟ್ಟು ಸ್ಟೋರೇಜು, ಏನಾದ್ರು ಇಕ್ವಿಪ್ಮೆಂಟ್ಸು ಮನೇಲಿ ಏನಾದ್ರು ತೋರಿಸಿದ್ರೆ ಇಟ್ಕೋಬಹುದು. ವಾಶ್ರೂಮ್ ಬಂದ್ಬಿಟ್ಟು ಸಿಂಪಲ್ ಆಗಿ ಇದು ಮಿರರ್ ಮತ್ತೆ ಟ್ರಿಮ್ಮರ್ ಆಗಲಿ ಏನಾದ್ರು ಆಗಲಿ ಇಕ್ವಿಪ್ಮೆಂಟ್ ಇಟ್ಕೋಬಹುದು. ಇದು ಬಂದ್ಬಿಟ್ಟು ಮಿರರ್ ಲೈಟು. ನಿಮಗೆ ಇನ್ನೂ ಅಪ್ಡೇಟೇಷನ್ ಅಲ್ಲಿ ಟಚ್ ತರೋದು ಬರುತ್ತೆ. ಇದು ವಿತ್ ಸ್ಟೋರೇಜ್ ಕೇಳಿದ್ದಾರೆ, ಹಂಗಾಗಿ ಮಿರರ್ ವಿತ್ ಸ್ಟೋರೇಜ್ ಈ ತರ